ಕಣ್ಣು ಮಂಜಾಗೋದು ಅಥವಾ ನಡೆಯೋದಕ್ಕೆ ಕಷ್ಟ ಆಗೋದು, ಮರೆಗುಳಿತನ ಅನ್ನೋದು ತುಂಬಾನೇ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ. ವಯಸ್ಸಾಗ್ತಿದ್ದಂಗೆ ಹೇಗೆ ನಮಗೆ ಕೂದಲು ಬಿದ್ದೋಗ್ತದೆ ಅದೇ ಥರ ನರಗಳಲ್ಲಿ ಕ್ಷೀಣತೆ ಅನ್ನೋದು ಇದ್ದೇ ಇರ್ತದೆ. ನಾವು ಬ್ರೈನ್ನಲ್ಲಿ ಅಟ್ರೋಫಿ ಅಂತೀವಿ, ಅದು ಶ್ರಿಂಕೇಜ್ ಥರ ಆಗ್ತದೆ. ಅಲ್ಝೈಮರ್ಸ್, ಡಿಮೆನ್ಷಿಯಾ ಮತ್ತೆ ಮರೆಗುಳಿತನ ಇದು ಮೂರು ಒಂದೇನಾ ಅಥವಾ ಡಿಫ್ರೆನ್ಸ್ ಇದೆಯಾ ಮೂರರಲ್ಲಿ? ಸ್ಮೆಲ್, ವಾಸನಾ ಶಕ್ತಿ ಅನ್ನೋದು ಕಮ್ಮಿ ಆಗ್ತದೆ, ಮಾತಿಗೆ ತೊಂದರೆ ಬರ್ತದೆ, ಮತ್ತು ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತದೆ. ಡಿಪರ್ಸನಲೈಸೇಷನ್, ಅವರ ಪರ್ಸನಾಲಿಟಿನೇ ನಿಧಾನವಾಗಿ ಚೇಂಜ್ ಆಗ್ತದೆ. ನೋಡ್ತಾ ಇದ್ದಂಗೆ ಮನುಷ್ಯನಲ್ಲಿ ವ್ಯತ್ಯಾಸವನ್ನು ಫ್ಯಾಮಿಲಿ ಮೆಂಬರ್ಸ್ ಕಾಣ್ತಾರೆ. ಯಾವ ಒಂದಷ್ಟು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಡಾಕ್ಟರ್ನ ಅಪ್ರೋಚ್ ಮಾಡಬೇಕಾಗತ್ತೆ ಅಂತ? ಬೇಕಾದ್ರೆ ಆಗಲಿ, ಇಲ್ಲ ಯಾರಾದ್ರೂ ಬಂದಾಗ ಇವರು ಅಂತ ಹೇಳಬೇಕಾಗ್ತದೆ. ಈ ಚೇಂಜಸ್ ನೋಡಿದಾಗ ಎಲ್ಡರ್ನಲ್ಲಿ ನಮಗೆ ಒಂದು ಮುನ್ಸೂಚನೆ ಇರ್ತದೆ. ನಮಸ್ಕಾರ, ಸುಮನ್ ಟಿವಿ ಕನ್ನಡ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಏನಾದರೂ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಂಡ ತಕ್ಷಣ ಗೂಗಲ್ ಮಾಡ್ತೀವಿ, ಚಾಟ್ ಜಿಪಿಟಿನ ಕೇಳ್ತೀವಿ, ಅಥವಾ ಮೆಡಿಕಲ್ಗೆ ಹೋಗ್ಬಿಟ್ಟು ನಾವೇ ಮೆಡಿಸಿನನ್ನು ತಗೋತೀವಿ. ಆದರೆ ಈ ರೀತಿಯ ಓವರ್ ದ ಕೌಂಟ್ ಮೆಡಿಕೇಶನ್ ಅಥವಾ ಸೆಲ್ಫ್ ಮೆಡಿಕೇಶನ್ ಎಲ್ಲ ಟೈಮಲ್ಲೂ ವರ್ಕೌಟ್ ಆಗೋದಿಲ್ಲ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ನ್ಯೂರೋಲಾಜಿಕಲ್ ಇಶ್ಯೂಸ್. ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಏನು, ಕಾರಣ ಏನು ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ 35+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಬೆಂಗಳೂರಿನ ಖ್ಯಾತ ನ್ಯೂರೋ ಸರ್ಜನ್ ಹಾಗೆ ಕೊಲಂಬಿಯಾ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಸತೀಶ್ ಬಾಬು ಅವರು. ಫಸ್ಟ್ ಆಫ್ ಆಲ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. 60ರ ನಂತರ ಅರಳು ಮರಳು ಅಂತ ಕನ್ನಡದಲ್ಲಿ ಒಂದು ಮಾತೇ ಇದೆ ಸರ್. ಸೊ 60ರ ನಂತರ ಅಥವಾ 50ರ ನಂತರ ಈಗಿನ ಕಾಲದಲ್ಲಿ ಕಣ್ಣು ಮಂಜಾಗೋದು ಅಥವಾ ನಡೆಯೋದಕ್ಕೆ ಕಷ್ಟ ಆಗೋದು, ಮರೆಗುಳಿತನ ಅನ್ನೋದು ತುಂಬಾನೇ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ. ಸೊ ಯಾಕೆ ವಯಸ್ಸಾದವರಲ್ಲಿ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ಇದು ವಯಸ್ಸಾದ ಲಕ್ಷಣನಾ ಅಥವಾ ಒಂದು ನ್ಯೂರೋಲಾಜಿಕಲ್ ಕಂಡೀಷನ್ ಆಗಿರುತ್ತಾ, ಹೇಗೆ ಅಂತ? ಸಾಮಾನ್ಯವಾಗಿ ನೈಸರ್ಗಿಕವಾಗಿ ನ್ಯಾಚುರಲಿ ಮನುಷ್ಯನ ಪ್ರತಿಯೊಂದು ಅಂಗನೂ ದಿನ ಬೆಳೆದಂತೆ ವ್ಯತ್ಯಾಸ ಆಗೇ ಆಗ್ತದೆ. ವಯಸ್ಕರಲ್ಲಿ ಇದಾಗೋದು ಸಾಮಾನ್ಯ. ಪ್ರತಿಯೊಂದು ಅಂಗ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ನರ್ವಸ್ ಸಿಸ್ಟಮ್ ಅನ್ನೋದು ಚೇಂಜ್ ಆಗೋದು ಸಹಜ. ಅದರಲ್ಲಿ ಮೆದುಳು ಮತ್ತು ನರಗಳಲ್ಲಿ ಮೆದುಳಿನ ಚೇಂಜಸ್ ಏನಾಗುತ್ತೋ ಅದು ಆ ವ್ಯಕ್ತಿಗೆ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ದರೆ, ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಿರಲಿ, ಹೈ ಕೊಲೆಸ್ಟ್ರಾಲ್ ಇದ್ದರೆ, ಅಥವಾ ಮುಂಚೆ ಏನಾದರೂ ಏಟ್ ಬಿದ್ದಿದ್ರೆ ಆ ಮೆದುಳಿನಲ್ಲಿ ಚೇಂಜಸ್ ಆಗೋದು ಬಹಳ ಸಹಜ. ಯಾವಾಗ ಈ ಥರ ಚೇಂಜಸ್ ಆಗುತ್ತೋ ಪೇಷಂಟ್ಗೆ ಯಾವುದಾದ್ರೂ ಒಂದು ನ್ಯೂರೋಲಾಜಿಕಲ್ ಸಿಂಪ್ಟಮ್ ಬರೋದು ಭಾಳ ಸಹಜ. ವಯಸ್ಸಾಗ್ತಿದ್ದಂಗೆ ಕೆಲವು ನಿರ್ದಿಷ್ಟ ಕ್ಲಿನಿಕಲ್ ಕಂಡೀಷನ್ಸ್ ಬರ್ತವೆ. ಹೇಗೆ ಸ್ಟ್ರೋಕ್ ಆಗಲಿ, ಪಾರ್ಕಿನ್ಸನ್ಸ್ ಆಗಲಿ, ಮೆಮರಿ ಇಶ್ಯೂಸ್ ಆಗಲಿ, ನಡೆಯೋದ್ರಲ್ಲಿ ಏನೋ ತೊಂದರೆ ಆಗೋದು ಭಾಳ ಕಾಮನ್ ಆಗಿ ಬರ್ತದೆ. ಓಕೆ, ಅದಕ್ಕೆ ಮೇನ್ ರೀಸನ್ಸ್ ಏನೇನು? ಯಾಕೆ ವಯಸ್ಸಾದವರಲ್ಲಿ ಅದು ಇತ್ತೀಚೆಗೆ ಈ ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತ? ಮುಂಚೆಯಿಂದಲೂ ಇದು ವಯಸ್ಸಾದವ್ರಿಗಿತ್ತು, ಆದರೆ ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲಿಂದಾಗಲಿ ಈ ಮೆಡಿಕಲ್ ಕಂಡೀಷನ್ಸ್ ಏನು ಜಾಸ್ತಿ ಬರ್ತದೋ, ಡಯಾಗ್ನೋಸಿಸ್ ಅರ್ಲಿ ಸ್ಟೇಜ್ನಲ್ಲಿ ಆಗ್ತಾ ಇರೋದ್ರಿಂದ ನಮಗೆ ಹೆಚ್ಚಾಗಿ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ವಯಸ್ಸಾಗ್ತಿದ್ದಂಗೆ ಹೇಗೆ ನಮಗೆ ಕೂದಲು ಬಿದ್ದೋಗ್ತದೋ ಅದೇ ಥರ ನರಗಳಲ್ಲಿ ಕ್ಷೀಣತೆ ಅನ್ನೋದು ಇದ್ದೇ ಇರ್ತದೆ. ನಾವು ಬ್ರೈನ್ನಲ್ಲಿ ಅಟ್ರೋಫಿ ಅಂತೀವಿ, ಅದು ಶ್ರಿಂಕೇಜ್ ಥರ ಆಗ್ತದೆ. ಆವಾಗ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ. ಇಷ್ಟು ವರ್ಷ ನೀವು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಸಾಕಷ್ಟು ರೀತಿಯ ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಇರುವಂತಹ ಪೇಷಂಟ್ಸ್ನ ನೀವು ಟ್ರೀಟ್ ಮಾಡಿರ್ತೀರಾ. ಸೊ ತುಂಬಾನೇ ಕಾಮನ್ ಪ್ರಾಬ್ಲಮ್ಸ್ ಈ ನ್ಯೂರೋಲಾಜಿಕಲ್ ಇಶ್ಯೂಸಿಂದ ಯಾವುದೆಲ್ಲ ಬರ್ತಿದೆ ಅಂತ? ಈಗ ನ್ಯೂರೋಲಾಜಿಕಲ್ ಇಶ್ಯೂಸ್ ಅಂತಿದ್ದಂಗೆ ನರ್ವಸ್ ಸಿಸ್ಟಮ್ ಅನ್ನೋದರಲ್ಲಿ 2 ವಿಭಾಗ ಇರ್ತದೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅದರಲ್ಲಿ ಮೆದುಳು ಇರ್ತದೆ, ಮತ್ತು ನರ್ವ್ಸ್ ಏನಿರ್ತದೆ ಮೆದುಳೊಳಗಡೆ. ಪೆರಿಫರಲ್ ನರ್ವಸ್ ಸಿಸ್ಟಮ್ನಲ್ಲಿ ನರಗಳು ಮತ್ತು ಈ ಸ್ಪೈನಲ್ ನರ್ವ್ಸ್ ಅನ್ನೋದು ಇರ್ತದೆ. ಈ ವಯಸ್ಕರಿಗೆ BP, ಶುಗರ್, ಕೊಲೆಸ್ಟ್ರಾಲ್ ಇರೋದ್ರಿಂದ ಮೆದುಳಿನ ನರಗಳಲ್ಲಿ ಕ್ಷೀಣತೆ ಇರೋದು ಸ್ಟಾರ್ಟ್ ಆಗ್ತದೆ. ಆವಾಗ ಅವರಿಗೆ ಮೆಮರಿ ಇಶ್ಯೂಸ್, ಜ್ಞಾಪಕ ಶಕ್ತಿಯಲ್ಲಿ ತೊಂದರೆ ಬರೋದು ಭಾಳ ಕಾಮನ್ ನೋಡ್ತೀವಿ. ಸ್ಟ್ರೋಕ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ, ಯಾಕಂದರೆ ಅದರಿಂದ ಪಾರ್ಶ್ವವಾಯು ಆಗ್ಬೋದು, ಇಲ್ಲ ಮೂತಿ ಸೊಟ್ಟಗಾಗೋದಾಗಲಿ, ವಿಷನ್ ಪ್ರಾಬ್ಲಮ್ಸ್ ಆಗಲಿ, ಜ್ಞಾಪಕ ಶಕ್ತಿ ಜೊತೆಗೆ ಸ್ಪೀಚ್ ಪ್ರಾಬ್ಲಮ್ಸ್ ಬರ್ತದೆ. ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಪಾರ್ಕಿನ್ಸನ್ಸ್ ಅನ್ನೋದನ್ನು ಜಾಸ್ತಿ ನೋಡ್ತೀವಿ. ಪಾರ್ಕಿನ್ಸನ್ಸ್ ಏನಾಗುತ್ತೆ ಅಂದರೆ ಟ್ರೆಮರ್ಸ್, ಅಂದರೆ ಶೇಕ್ ಆಗುವಂಥದ್ದು, ಕೈಕಾಲು ನಡ್ಕ ಬರೋದು, ಮತ್ತು ನಡೆಯೋದಕ್ಕೆ ತೊಂದರೆ ಆಗೋದು, ಮತ್ತು ಪದೇ ಅವರಿಗೆ ಯೂರಿನೇಷನ್ ಪ್ರಾಬ್ಲಮ್ ಬರೋದಾಗಲಿ, ಸ್ಪೀಚ್ ತೊಂದರೆಗಳು ಬರ್ತದೆ. ಇತ್ತೀಚೆಗೆ ಆಲ್ಝೈಮರ್ಸ್ ಅನ್ನೋ ಡಿಸೀಸ್ ಕೂಡ ಜಾಸ್ತಿ ಬರ್ತಾ ಇದೆ ನಮ್ಮಲ್ಲಿ. ಆಮೇಲೆ ಈ ನರಗಳು ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಕುತ್ತಿಗೆ ಬರುವಂಥ ಸ್ಪೈನಲ್ ಕಾರ್ಡ್ನಲ್ಲಿ ಚೇಂಜಸ್ ಆಗಿ ಡಿಜನರೇಟಿವ್ ಚೇಂಜಸ್ ಏನಂತೀವಿ ವಯಸ್ಸಿಗೆ ಅನುಗುಣವಾಗಿ, ಅದರಲ್ಲಿ ಸ್ಪಾಂಡಲೈಟಿಸ್ ಅನ್ನೋದು ತುಂಬ ಕಾಮನ್ ಪ್ರಾಬ್ಲಮ್. ಅದ್ರ ಜೊತೆಗೇ ಪೆರಿಫರಲ್ ನ್ಯೂರೋಪತಿ, ನರಗಳಲ್ಲಿ ಕ್ಷೀಣತೆ ಆಗಿ ಕೈಕಾಲು ಜೋಮರೋದಾಗಲಿ, ನೋವು ಆಗೋದಾಗಲಿ ತುಂಬ ಕಾಮನ್ ಆಗಿದೆ.
ಓಕೆ. ಈಗ ಮನೇಲಿ ವಯಸ್ಸಾದವರು ಇದ್ದಾರೆ ಅಂದಾಗ ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಿರ್ತಾರೆ. ಅಜ್ಜ, ಅಜ್ಜಿ ಅಥವಾ ಅಪ್ಪ ಅಮ್ಮಂಗೆ ಈ ಥರ ಮರೆಗುಳಿತನ ಇದೆ ಅಂದಾಗ. ಸೊ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಈಗ ಸರ್ಚ್ ಮಾಡಿದಾಗ ಗೂಗಲ್ ಸರ್ಚ್ ಅಥವಾ ಚಾಟ್ ಜಿ ಪಿ ಟಿ ಮಾಡಿದಾಗ ಅಲ್ಲಿ ಡಿಮೆನ್ಷಿಯಾ ಇರ್ಬೋದು ಅಥವಾ ಅಲ್ಝೈಮರ್ಸ್ ಇರ್ಬೋದು ಅಂತ ರಿಸಲ್ಟ್ ಬರುತ್ತೆ. ಹೌದು. ಸೊ ಈ ಅಲ್ಝೈಮರ್ಸು, ಡಿಮೆನ್ಷಿಯಾ ಮತ್ತು ಮರೆಗುಳಿತನ ಇದು ಮೂರು ಒಂದೇನಾ ಅಥವಾ ಡಿಫ್ರೆನ್ಸ್ ಇದೆಯಾ ಮೂರರಲ್ಲೂ? ಇವಾಗ ಏನು ಮೆಮರಿನಲ್ಲಿ, ಜ್ಞಾಪಕ ಶಕ್ತಿನಲ್ಲಿ ಎರಡು ವಿಧಾನ ಇರ್ತದೆ. ಫರ್ಗೆಟ್ಫುಲ್ನೆಸ್ ಅನ್ನೋದು, ನಾವು ಎಲ್ಲರಿಗೂ ಕೆಲವೊಮ್ಮೆ ಏನಾದರೂ 2-3 ಕೆಲಸ ಒಂದೇ ಸಲ ಮಾಡಬೇಕಾದ್ರೆ ಸಣ್ಣ ಪುಟ್ಟದು ಮರೆಯೋದು ತುಂಬ ಕಾಮನ್. ಇನ್ನು ರಿಯಲ್ ಮೆಮರಿ ಲಾಸ್ ಅಂದಾಗ ಬೆಳಿಗ್ಗೆ ಏನಾಯಿತು, ನಾನು ಯಾರನ್ನ ಮಾತಾಡಿದೆ, ನನ್ನವ್ರು ಯಾರು, ಕೆಲವ್ರ ಹೆಸರು ಮರೆತು ಹೋಗೋದು, ಪ್ರತಿನಿತ್ಯ ಮಾಡುವಂಥ ಕೆಲಸಗಳನ್ನು ಮರೆತು ಹೋಗೋದು, ಅವ್ರು ಬಟನ್ ಹಾಕ್ಕೊಳ್ಳೋದಾಗಲಿ ಶೇವ್ ಮಾಡ್ಕೊಳ್ಳೋದಾಗಲಿ ಮರೆತು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಮ್ಮೆ ಬರ್ತಾ ಬರ್ತಾ ಸ್ಪೀಚ್ ತೊಂದರೆ ಬರ್ತದೆ. ಆವಾಗ ಅವರಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆದಾಗ ಅಂಥವ್ರಿಗೆ ಡೆಮೆನ್ಷಿಯಾ ಅನ್ನೋದು ಸ್ಟಾರ್ಟ್ ಆಗಿರ್ತದೆ. ಓಕೆ. ಅಲ್ಝೈಮರ್ ಅನ್ನೋದು ಒಂದು ರೀತಿಯ ಡೆಮೆನ್ಷಿಯಾನೇ. ಅದು ಅಡ್ವಾನ್ಸ್ ಸ್ಟೇಜ್ನಲ್ಲೂ ಇರ್ತದೆ, ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೂ ಇರ್ತದೆ. ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿದ್ದಾಗ ಕೆಲವೊಮ್ಮೆ ಇತ್ತೀಚಿನ ಏನು ರಿಸರ್ಚ್ನಲ್ಲಿ ವಾಸನಾ ಶಕ್ತಿ ಅನ್ನೋದು ಕಮ್ಮಿ ಆಗ್ತದೆ, ಮಾತಿಗೆ ತೊಂದರೆ ಬರ್ತದೆ, ಮತ್ತು ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತದೆ. ಡಿಪರ್ಸನಲೈಸೇಷನ್, ಅವರ ಪರ್ಸನಾಲಿಟಿನೇ ನಿಧಾನವಾಗಿ ಚೇಂಜ್ ಆಗ್ತದೆ. ಓಕೆ. ನೋಡ್ತಾ ಇದ್ದಂಗೆ ಮನುಷ್ಯನಲ್ಲಿ ವ್ಯತ್ಯಾಸವನ್ನು ಫ್ಯಾಮಿಲಿ ಮೆಂಬರ್ಸ್ ಕಾಣ್ತಾರೆ. ಆವಾಗ ನಮಗೆ ರೆಡ್ ಫ್ಲ್ಯಾಗ್, ಏನೋ ಒಂದು ತೊಂದರೆ ಇದೆ ಅನ್ನೋದನ್ನು ನಮಗೆ ಅನಿಸ್ತದೆ. ಆವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಅಗತ್ಯ ಇರ್ತದೆ. ಅಂದರೆ ಇವಾಗ ಮರೆಗುಳಿತನ ಅದು ಡಿಮೆನ್ಷಿಯಾ ಆಗುತ್ತೆ, ನಂತರ ಅಲ್ಝೈಮರ್ಸ್ ಆಗುತ್ತೆ. ಇಟ್ ವಿಲ್ ಬಿ ಎ ಸ್ಟೇಜ್ ಆಫ್ ಪ್ರೋಗ್ರೆಷನ್. ಓಕೆ. ಇದರಲ್ಲಿ ಅಲ್ಝೈಮರ್ ಇಸ್ ಅ ಕೈಂಡ್ ಆಫ್ ಡೆಮೆನ್ಷಿಯಾ, ಮೆಮರಿ ಪ್ರಾಬ್ಲಮ್ ಇರೋದ್ರಿಂದ. ಅಡ್ವಾನ್ಸ್ ಸ್ಟೇಜ್ನಲ್ಲಿ ಅವರ ಮನೆಯವರು ಯಾರು, ಅವ್ರು ಏನು ಮಾಡಬೇಕು, ರೂಮಿಂದ ರೂಮ್ಗೆ ಹೋಗೋದು ತೊಂದರೆ ಆಗ್ತದೆ. ಒಂದು ಹೊಸ ಜಾಗಕ್ಕೆ ಬಂದಾಗ ಅವ್ರಿಗೆ ಏನು ಮಾಡಬೇಕು ಅನ್ನೋ ಗೊತ್ತಿರೋದಿಲ್ಲ. ಇದು ಏನಂತಾರೆ ಅಂದರೆ ಲರ್ನೆಡ್ ಆ್ಯಕ್ಟ್ಸ್, ಪ್ರತಿನಿತ್ಯ ಮಾಡುವಂಥದ್ದನ್ನು ಅವ್ರು ಮರೆತು ಬಿಡ್ತಾರೆ. ಆವಾಗ ಅವರಿಗೆ ಹೋಮ್ ಕೇರ್ ಆಗಲಿ, ಹಾಸ್ಪಿಟಲ್ ಕೇರ್ ಆಗಲಿ, ಇನ್ಸ್ಟಿಟ್ಯೂಷನಲ್ ಕೇರ್ ಆಗಲಿ ಅನ್ನೋದು ಮಾಡೋ ಪರಿಸ್ಥಿತಿ ಬರುತ್ತೆ. ಓಕೆ. ಅಂದರೆ ವೆನ್ ಶುಡ್ ಬಿ ಕನ್ಸರ್ನ್ಡ್, ಯಾವಾಗ ಈಗ ಪೇರೆಂಟ್ಸ್ಗೆ ಈ ಥರ ಆದಾಗ ಮಕ್ಕಳು ಯಾವ ಒಂದು ಸ್ಟೇಜ್ನಲ್ಲಿ ಹಾಸ್ಪಿಟಲ್ಗೆ ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ಗೆ ಕರ್ಕೊಂಡು ಹೋಗಬೇಕಾಗತ್ತೆ? ಅದು ಪ್ರತಿ ಮುಖ್ಯ ಏನಂದರೆ, ಸಡನ್ನಾಗಿ ಯಾವುದೋ ಒಂದು ಬೆಳವಣಿಗೆ ಇಲ್ಲದೇ ಇರುವಂಥದ್ದು ಬಂದಾಗ ಅವರಿಗೆ ಅಲರ್ಟ್ ಆಗಬೇಕು. ಈಗ ನಾನು ಹೇಳಿದಾಗೆ ಶೇವಿಂಗ್ ಮಾಡ್ಬೇಕಾದ್ರೆ ನಮಗೆಲ್ಲ ಗೊತ್ತಿರ್ತದೆ, ಕ್ರೀಮ್ ಯಾವುದು, ಶೇವಿಂಗ್ ಸೆಟ್ ಯಾವುದು ಅಂತ. ಅದನ್ನು ಮರ್ತೋಗೋದು, ಬಟ್ಟೆ ಕೊಟ್ಟರೆ ಬಟ್ಟೆಯನ್ನು ರಿವರ್ಸ್ ಆಗಿ ಹಾಕ್ಕೊಳ್ಳೋದು, ಇಲ್ಲ ರೂಮಿಂದ ರೂಮ್ಗೆ ಹೋಗ್ಬೇಕಾದ್ರೆ ತೊಂದರೆ ಮಾಡೋದು, ಯಾರಾದರೂ ಗೊತ್ತಿರೋರು ಮನೆಗೆ ಬಂದಾಗ ಅವ್ರು ಪರಿಚಯಿಸ್ತಿದ್ರು ಕೂಡ ಅವ್ರನ್ನ ಮಾತಾಡಬೇಕಾದ್ರೆಲ್ಲ ಮರ್ತೋಗೋದು. ಇದು ಒಂದು ಸ್ವಲ್ಪ ವಾರ್ನಿಂಗ್ ಸೈನ್. ಅದ್ರ ಜೊತೆಗೇ ಅವರು ನಡಿಬೇಕಾದ್ರೆ ಏನಾದರೂ ವಾಲೋದು ಒಂದು ಸೈಡಿಗೆ, ಇಲ್ಲ ಒಂದು ಸೈಡ್ ವೀಕ್ನೆಸ್ ಬರೋದು, ಇಲ್ಲ ಬೆಡ್ನಲ್ಲೇ ಯೂರಿನ್ ಮಾಡ್ಕೊಳ್ಳೋದು, ಇಲ್ಲ ಅವ್ರು ಏನಾದರೂ ಮಾತಾಡಬೇಕಾದ್ರೆ ತೊದಲೋದು, ಇಲ್ಲ ಸಂಪೂರ್ಣವಾಗಿ ಜ್ಞಾಪಕ ಶಕ್ತಿ ಕಮ್ಮಿ ಆಗೋದು ಬಂದಾಗ ಇಟ್ ಈಸ್ ಎ ಇಂಡಿಕೇಶನ್ ದಟ್ ದರ್ ಇಸ್ ಅನ್ ಅರ್ಲಿ ಆನ್ಸೆಟ್ ಆಫ್ ಮೆಮರಿ ಪ್ರಾಬ್ಲಮ್. ಈ ಮೆಮರಿ ಪ್ರಾಬ್ಲಮ್ ಏನು ಡೆಮೆನ್ಷಿಯಾ ಇದೆಯೋ, ಅದು ಪ್ರೋಗ್ರೆಷನ್ ಅಲ್ಝೈಮರ್ ಇರೋದು ಇನ್ವೆಸ್ಟಿಗೇಷನ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗ್ತದೆ. ಓಕೆ. ಸೊ ಅಪಾರ್ಟ್ ಫ್ರಮ್ ಮೆಮೊರಿ ಪ್ರಾಬ್ಲಮ್ ಬೇರೆ ಏನೇನು ಇಶ್ಯೂಸು ಈ ಎಲ್ಡರ್ಲಿ ಪೀಪಲ್ ಫೇಸ್ ಮಾಡ್ತಾರೆ ಅಂತ? ಎಲ್ಡರ್ಲಿ ಪೀಪಲ್ನಲ್ಲಿ ಅತಿ ಮುಖ್ಯದ ಏನಂತಂದರೆ, ಒಂದು ಸೆಟ್ ಆಫ್ ಪೀಪಲ್ ಯಾವುದು ಬೇರೆ ಮೆಡಿಕಲ್ ಇಲ್ನೆಸ್ ಇಲ್ಲದೆ ಇರುವಂಥದ್ದು, ಡಯಾಬಿಟೀಸ್, ಹೈಪರ್ಟೆನ್ಷನ್ ಇಲ್ಲದೆ ಇರುವಂಥದ್ದು. ಇನ್ನು ಕೆಲವರಿಗೆ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇರ್ತದೆ. ಒಬೆಸಿಟಿ ಆಗಲಿ, ಆಸ್ಟಿಯೋಪೋರೋಸಿಸ್ ಆಗಲಿ, ಅಂದರೆ ಬೋನ್ಸ್ ಸಾಫ್ಟ್ ಆಗುವಂಥದ್ದಾಗಲಿ, ಆ ಪ್ರಾಬ್ಲಮ್ ಇದ್ದಾಗ ಹೊಸ ತೊಂದರೆಗಳು ಬರ್ತವೆ. ಸಾಮಾನ್ಯವಾಗಿ ನಾವು ಈ ಸ್ಟ್ರೋಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತೀವಿ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತೀವಿ. ಇನ್ನು ಕೆಲವರಿಗೆ ಬಿದ್ದು ಬೆನ್ನು ಹುರಿ, ಈ ಸ್ಪೈನ್ದು ಫ್ರ್ಯಾಕ್ಚರ್ ಆಗಿಬಿಟ್ಟು ಕಂಪ್ರೆಷನ್ ಆಗಿ ಕೈಕಾಲಿನಲ್ಲಿ ಸ್ವಾಧೀನ ಇಲ್ಲದೆ ಇರುವಂಥ ಪರಿಸ್ಥಿತಿ ಬರ್ತದೆ. ನರಗಳಲ್ಲಿ ಕ್ಷೀಣತೆ ಅನ್ನೋದು ತುಂಬ ಕಾಮನ್, ಯಾಕಂದರೆ ಡಯಾಬಿಟಿಕ್ ನ್ಯೂರೋಪತಿ ಅನ್ನೋದು ತುಂಬ ಕಾಮನ್ ಆಗಿರ್ತದೆ. BP ಪ್ರಾಬ್ಲಮ್ ಇರೋದ್ರಿಂದ ಮೆದುಳಿಗೆ ರಕ್ತ ಚಲಾವಣೆ ಕಮ್ಮಿ ಆದರೆ ಸ್ಟ್ರೋಕ್ ಆಗೋದಾಗಲಿ, ಮೆಮರಿ ಇಶ್ಯೂಸ್ ಆಗಲಿ, ಸ್ಪೀಚ್ ಇಶ್ಯೂಸ್ ಆಗಲಿ ತುಂಬ ಕಾಮನ್ ಇರ್ತದೆ. ಕೆಲವೊಮ್ಮೆ ಈ ಉಪ್ಪಿನ ಅಂಶ ಕಮ್ಮಿಯಾಗಿ ಈ ಡ್ರೌಸಿನೆಸ್ ಥರ ಬಂದು ಫಿಟ್ಸ್ ಥರ ಬರುವಂಥ ಕಾಯಿಲೆಗಳನ್ನು ನಾವು ತುಂಬ ಕಾಮನಾಗಿ ನೋಡ್ತೀವಿ. ಓಕೆ. ಈಗ ವಯಸ್ಸಾಗಿದೆ ಅಂದಮೇಲೆ ಕಾಯಿಲೆಗಳು ಬರೋದು ಸಾಮಾನ್ಯ ಅಂತ ಹೇಳಿಬಿಟ್ಟು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಅಂದರೆ ಏನು ತೋರಿಸೋದು, ಎಷ್ಟು ತೋರಿಸಿದ್ರೂ ಮುಂದೆ ಹೀಗೆ ಆಗುತ್ತೆ ಪ್ರಾಬ್ಲಮ್ಸು ಅಂತ ನಿರ್ಲಕ್ಷ್ಯ ಮಾಡ್ತಾರೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಿಲ್ಲ. ಸೊ ಯಾವ ಒಂದಷ್ಟು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ನಾವು ಡಾಕ್ಟರ್ನ ಅಪ್ರೋಚ್ ಮಾಡಬೇಕಾಗತ್ತೆ ಅಂತ? ಸಾಮಾನ್ಯವಾಗಿ ವಯಸ್ಕರಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಜೀವನ ನಡೆಸ್ಕೊಳ್ತಾ ಇರ್ತಾರಲ್ಲ, ಅವರಿಗೆ ಬರ್ತಿದ್ದಂಗೆ ಒಂದು ಯಾರಾದರೂ ಒಬ್ಬರು ಸೂಪರ್ವೈಸೇಷನ್ ಬೇಕು ಅಂತ ಪರಿಸ್ಥಿತಿ ಬಂದರೆ ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ಅವ್ರಿಗೆ ಏನೋ ಒಂದು ತೊಂದರೆ ಇದೆ ಅನ್ನೋದು. ಅದು ಶಾರೀರಿಕವಾಗಿ ವೀಕ್ನೆಸ್ ಇರಬಹುದು, ಇಲ್ಲ ಏನಾದರೂ ಯಾವುದೋ ಒಂದು ಸಿಸ್ಟಮ್ ಪ್ರಾಬ್ಲಮ್ ಇರ್ಬೋದು. ಈಗ ಅವರಿಗೆ ಎದ್ದು ಕೂಡ್ಸೋದಕ್ಕೆ ಬರೋ ಪರಿಸ್ಥಿತಿ ಬರ್ತದೆ. ಅವರು ಎಲ್ಲಾದರೂ ಹೋಗ್ಬೇಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ, ಸ್ಟೆಪ್ಸ್ ಹತ್ತಬೇಕಾದ್ರೆ ಆಗಲಿ, ಇಲ್ಲ ಯಾರಾದರೂ ಬಂದಾಗ ಇವರು ಅಂತ ಹೇಳಬೇಕಾಗ್ತದೆ. ಈ ಚೇಂಜಸ್ ನೋಡಿದಾಗ ಎಲ್ಡರ್ನಲ್ಲಿ ನಮಗೆ ಒಂದು ಮುನ್ಸೂಚನೆ ಇರ್ತದೆ, ಏನೋ ಒಂದು ನ್ಯೂರಲಾಜಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ. ಅದ್ರ ಜೊತೆಗೆ ಅವ್ರಿಗೆ ಏನಾದರೂ
ಡಯಾಬಿಟಿಸ್ ಆಗಲಿ, ಹೈಪರ್ಟೆನ್ಷನ್ ಆಗಲಿ, ಒಬೆಸಿಟಿ ಪ್ರಾಬ್ಲಮ್ ಆಗಿದ್ರೆ, ಕೊಲೆಸ್ಟ್ರಾಲ್ ಇದ್ದಾಗ ಇಂಥ ಸಿಂಪ್ಟಮ್ ಬಂದಾಗ ನಾವು ಡೀಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು ತುಂಬ ಮುಖ್ಯ. ಇಲ್ಲಾಂದರೆ ಅರ್ಲಿ ಸ್ಟೇಜ್ನಲ್ಲಿ ನಾವು ಅದನ್ನು ಡಯಾಗ್ನೋಸ್ ಮಾಡಿದ್ರೆ ಕ್ಯೂರ್ ಮಾಡದೇ ಇದನ್ನು ಕಂಟ್ರೋಲ್ ಆದರೂ ಮಾಡ್ಬೋದು ನಾವು. ಓಕೆ. ಇನ್ನು ಏಜ್ ಆದವ್ರ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ನಮ್ಮ ಲೈಫ್ ಮುಗ್ದೋಯ್ತು, ಇನ್ನೇನಕ್ಕೆ ನಾವು ಹೆಲ್ದಿ ಆಗಿರಬೇಕು ಅಥವಾ ಆ್ಯಕ್ಟಿವ್ ಆಗಿರಬೇಕು ಅಂತ ಒಂದು ಲೈಕ್ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದು ಆ ಥರ ಇರ್ತಾರೆ. ಸೊ ಹೆಲ್ದಿ ಆಗಿರಬೇಕು, ಯಾರ ಕಾಲಡಿಗೂ ಬೀಳಬಾರ್ದು ಅಂದರೆ ಎಲ್ಡರ್ಲಿ ಪೀಪಲ್ ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕಾಗತ್ತೆ ಅಂತ. ಯಾಕಂದರೆ ನಾರ್ಮಲ್ ಲೈಕ್ ಏಜ್ ಇದ್ದಾಗ ಯಾವ ರೀತಿ ನಾವು ಊಟ ಮಾಡ್ತೀವಿ ಆ ಥರ ಏಜ್ ಆದಮೇಲೆ ತಿನ್ನೋದಕ್ಕಾಗೋದಿಲ್ಲ. ಸೊ ಕೈಕಾಲು ನೋವು ಬರುತ್ತೆ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಮಾಡಿದ್ರು. ಸ್ಟಿಲ್ ಯಾವ ರೀತಿ ಆ್ಯಕ್ಟಿವ್ ಆಗಿರಬೇಕು ಅಂತ. ವಯಸ್ಸಾದವರಿಗೆ ಈ ಕಾಯಿಲೆಗಳು ಬಂದಾಗ ಆವಾಗ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಯಾಕಂದರೆ ಅವರಲ್ಲಿ ಮತ್ತೆ ಮೆಡಿಸಿನ್ ಕೂಡ ಎಷ್ಟೋ ಮೆಡಿಸಿನ್ಸ್ ವರ್ಕ್ ಆಗೋದಿಲ್ಲ. ಹೌದು, ಕರೆಕ್ಟ್. ಆಲ್ರೆಡಿ ಅವರು ಕೆಲವೊಮ್ಮೆ ಸಾಕಷ್ಟು ಮೆಡಿಸಿನ್ ತೊಗೊಂಡಿರ್ತಾರೆ. ಇನ್ನು ಕೆಲವೊಮ್ಮೆ ಆ ಏಜ್ನಲ್ಲಿ ಮೆಡಿಸಿನ್ ಕೊಟ್ಟಾಗ ನಾವು ಕೇರ್ಫುಲ್ ಆಗಿ ಕೊಡಬೇಕು. ಯಾಕಂದರೆ ಕ್ರಾಸ್ ರಿಯಾಕ್ಷನ್ ಓದಿರ್ತದೆ. ಒಂದು ಮೆಡಿಸಿನ್ ಕೊಟ್ಟಾಗ ಬೇರೆ ಒಂದು ತೊಂದರೆ ಬರ್ಬೋದು. ಎಲ್ಲಕ್ಕಿಂತ ಮುಖ್ಯ, ವಯಸ್ಸು ಸುಮಾರು 60 ವರ್ಷ ಆದಮೇಲೆ, ರಿಟೈರ್ಮೆಂಟ್ ಏಜ್ ಆದಮೇಲೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ನಾವು ತಡಿಬೇಕು. ಅದಕ್ಕೆ ಏನು ಮಾಡಬೇಕು, ಪ್ರತಿನಿತ್ಯ ನಮ್ಮ ವ್ಯಾಯಾಮ ಅನ್ನೋದನ್ನು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಮುಖ್ಯನೋ ದೊಡ್ಡ ವಯಸ್ಸಿನಲ್ಲಿ ಅಷ್ಟೇ ಮುಖ್ಯ. ಸುಮಾರು ಅರ್ಧ ಗಂಟೆಯಿಂದ 1 ತಾಸು ನಡೆಯೋದಾಗಲಿ ಏನಾದರೂ ಒಂದು ವ್ಯಾಯಾಮ ಮಾಡಬೇಕು. ಎರಡನೇದು, ಅವರಿಗೆ ಇರುವಂಥ ಏನು ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಏನಿರ್ತದೋ, ಡಯಾಬಿಟಿಸ್ ಆಗಲಿ, ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತೊಗೋಬೇಕು. ಅದರಿಂದ ಸೆಕೆಂಡ್ರಿ ಪ್ರಾಬ್ಲಮ್ಸ್ ಬರ್ತದೆ. ಮೂರನೇದು, ಪೌಷ್ಟಿಕ ಆಹಾರ, ಬ್ಯಾಲೆನ್ಸ್ ಡಯಟ್. ಅವರ ವಯಸ್ಸಿಗೆ ಅನುಗುಣವಾಗಿ ಅವರು ಏನು ಕ್ಯಾಲೋರೀಸ್ ಆಗಲಿ ಅನ್ನೋದು ತೊಗೊಳ್ಳೇಬೇಕು. ಯಾಕಂದರೆ ಅವರಿಗೆ ಮಿನರಲ್ಸ್ ಆಗಲಿ, ವಿಟಮಿನ್ಸ್ ಆಗಲಿ ಅದು ಕಮ್ಮಿ ಆಗಬಾರ್ದು. ನೆಕ್ಸ್ಟ್ ಬಂದು ನಿದ್ದೆ. 6ರಿಂದ 8 ಗಂಟೆ ನಿದ್ದೆ ಮಾಡಿದರೆ ಮೆದುಳಿಗೂ ಒಳ್ಳೆಯದು, ಮೆದುಳಿನ ಬ್ಲಡ್ ಫ್ಲೋಗೂ ಒಳ್ಳೆಯದು. ಅದಕ್ಕೂ ಜಾಸ್ತಿ ಅಂದರೆ ಅವರು ಸಾಮಾಜಿಕವಾಗಿ ಸೋಷಿಯಲಿ ಅವರು ಏನಾದರೂ ಒಂದು ಹೊಸ ಕೆಲಸಗಳನ್ನು ಮಾಡಬೇಕು. ಎಂಗೇಜ್ ಆಗಿರಬೇಕು. ಈ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡಿದಾಗ ಮೆದುಳಿಗೆ ಯೂಶಲಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಇಟ್ ಮೇ ಬಿ ನ್ಯೂ ಹಾಬಿ, ಗಾರ್ಡನಿಂಗ್ ಆಗ್ಬೋದು, ಎಲ್ಲಾದರೂ ಯಾವುದು ಭಜನ್ ಮಾಡೋದಾಗಲಿ, ಯಾವುದಾದ್ರೂ ಒಂದು ಸಾಮಾಜಿಕ ಇದು ಕೆಲಸಕ್ಕೂ ಇದು ಗ್ಯಾದರಿಂಗ್ ಹೋಗುವಂಥದ್ದಾಗಲಿ ಮಾಡಿದ್ರೆ ಅವ್ರ ಮೈಂಡು ಆಕ್ಯುಪೈ ಆಗಿರ್ತದೆ, ಬಾಡಿನೂ ಆಕ್ಯುಪೈಡ್. ವೆನ್ ದ ಮೈಂಡ್ ಆ್ಯಂಡ್ ಬಾಡಿ ಈಸ್ ಹೆಲ್ದಿ, ಚಾನ್ಸಸ್ ಆಫ್ ಗೆಟಿಂಗ್ ಡಿಸೀಸ್ ಇಸ್ ಲೆಸ್. ಕೊನೆಯದಾಗಿ ಸರ್, ಈ ವಯಸ್ಸಾದವರನ್ನು ಟ್ರೀಟ್ ಮಾಡೋದಕ್ಕೆ ಮೆಡಿಕಲ್ ಫೀಲ್ಡ್ನಲ್ಲಿ ಯಾವ್ಯಾವ ರೀತಿಯ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳು ಈಗ ಅವೈಲೇಬಲ್ ಇದೆ ಅಂತ? ಯಾಕಂದರೆ ಎಷ್ಟೋ ಜನ ಸರ್ಜರಿ ಅಂದರೆ ಹೆದರ್ತಾರೆ. ವಯಸ್ಸಾದವರು ಎಸ್ಪೆಷಲಿ ಸರ್ಜರಿ ನಂತರ ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬರ್ತಾರೆ. ಸೊ ಯಾವ್ಯಾವ ರೀತಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳು ಈಗ ಲಭ್ಯವಿದೆ ಅಂತ? ಇವಾಗ ಹೇಗೆ ಚಿಕ್ಕ ಮಕ್ಕಳಿಗೆ ನಾವು ಸ್ಪೆಷಲೈಸ್ ಕೇರ್ ಇದೆಯೋ ಪೀಡಿಯಾಟ್ರಿಕ್ಸ್, ಅದೇ ಥರ ಜೀರಿಯಾಟ್ರಿಕ್ಸ್ ಅಂದರೆ ಎಲ್ಡರ್ಲಿ ಪರ್ಸನ್ಸ್ಗೆ ಸ್ಪೆಷಲೈಸ್ ಡಿಪಾರ್ಟ್ಮೆಂಟ್ ಜಿರಿಯಾಟ್ರಿಕ್ ಮೆಡಿಸನ್ ಅನ್ನೋದು ಇವಾಗ ಇತ್ತೀಚೆಗೆ ಇಟ್ ಇಸ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಸೀನಿಯರ್ ಸಿಟಿಸನ್ ಕೇರ್ನಲ್ಲಿ ಇದು ಮಲ್ಟಿ ಡಿಸಿಪ್ಲಿನರಿ, ಅಂದರೆ ಸಾಕಷ್ಟು ಬೇರೆ ಸ್ಪೆಷಲಿಸ್ಟ್ ಇನ್ವಾಲ್ವ್ ಆಗ್ತಾರೆ. ಯಾಕಂದರೆ ಅವ್ರಿಗೆ ಎಂಡೋಕ್ರಾಲಜಿಸ್ಟ್ ಬೇಕಾಗ್ಬೋದು, ನ್ಯೂರಾಲಜಿಸ್ಟ್ ಬೇಕಾಗ್ಬೋದು, ಫಿಸಿಯೋಥೆರಪಿಸ್ಟ್ ಬೇಕಾಗ್ಬೋದು, ಆಕ್ಯುಪೇಷನಲ್ ಥೆರಪಿಸ್ಟ್ ಇರೋದು. ಅದರಿಂದ ಸ್ಪೆಷಲೈಸ್ಡ್ ಜಿರಿಯಾಟ್ರಿಕ್ ಕೇರ್ ಸೆಂಟರ್ಸ್ ಬೆಂಗಳೂರಿನಲ್ಲಿ ಸಾಕಷ್ಟು ಇದ್ದಾವೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿನಿತ್ಯ ಅವರಿಗೆ ಒಂದು ಯಾವ ರೀತಿಯಲ್ಲಿ ಊಟ ಮಾಡಬೇಕು, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ಆಕ್ಯುಪೈ ಆಗಿರಬೇಕು ಅನ್ನೋದನ್ನು ಅವ್ರು ಹೇಳ್ಕೊಡ್ತಾರೆ. ಈ ಥರ ಮಾಡಿದ್ರೆ ಅವರಿಗೆ ಇರುವಂಥ ಕಾಯಿಲೆಯನ್ನು ನಾವು ತಡೆಗಟ್ಬೋದು, ಹೊಸ ತೊಂದರೆಗಳು ಬರ್ದಂಗೆ ನೋಡ್ಕೋಬೋದು. ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದರೆ ನಮ್ಮ ಏನು ಒಂದು ಸೀನಿಯರ್ ಸಿಟಿಸನ್ಸ್ಗೆ ದೇ ಶುಡ್ ಬಿ ಇಂಡಿಪೆಂಡೆಂಟ್ ಆ್ಯಂಡ್ ದೇ ಶುಡ್ ಲೀವ್ ಅ ರೆಸ್ಪೆಕ್ಟಬಲ್ ಲೈಫ್. ಸ್ವತಂತ್ರವಾಗಿರಬೇಕು ಮತ್ತು ಅವರು ಗೌರವವಾಗಿ ಇರಬೇಕು ಅನ್ನೋದು ಅತಿ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವು ಜಿರಿಯಾಟ್ರಿಕ್ ಕೇರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಡರ್ಲಿ ಪೀಪಲ್, ವಯಸ್ಸಾದವರನ್ನು ಯಾವ ರೀತಿ ನಾವು ಮನೆಯಲ್ಲಿ ಟೇಕ್ ಕೇರ್ ತೊಗೊಳ್ಳೋದು, ಹಾಗೆ ಮೆಡಿಕಲ್ ಫೀಲ್ಡ್ನಲ್ಲಿ ಯಾವ ರೀತಿ ಅಡ್ವಾನ್ಸ್ಮೆಂಟ್ಗಳಾಗಿದೆ, ಇವೆಲ್ಲರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್.